ಉರ್ಸೆ ಅದೆಷ್ಟು ಉರ್ಸ್ತಿ ಉರ್ಸು, ಆದ್ರೆ ಇದೆಲ್ಲದಕ್ಕೂ ಬಡ್ಡಿ ಸಮೇತ ನಿನಗೆ ತಿರ್ಗಿಸಿ ಕೊಡೋ ದಿನ ಬಂದೇ ಬರುತ್ತೆ. ಆಗ ನಾನ್ ಕೊಡೋರಿಗೆ ನೀನ್ ಬೂದಿ ಆಗ್ಬೇಕು. ಒಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ. ದೊಡ್ಡಮ್ಮ, ನಾ ಹಾಸ್ಪಿಟಲ್ ಹೋಗಿ ಬರ್ತಾರೆ. ಹುಷಾರು. ಏನಿಲ್ಲ ಕಣವ. ಪಂಚಮಿ, ನಾನು ಯಾವತ್ತೂ ನಮ್ಮ ಮಹಾದೇವನ ಈ ಸ್ಥಿತಿಲಿ ನೋಡೇ ಇರಲಿಲ್ಲ. ಅವನು ಯಾವತ್ತೂ ಯಾವುದಕ್ಕೂ ಆಸೆ ಪಟ್ಟವನಲ್ಲ, ಯಾವುದಕ್ಕೂ ಹಠ ಮಾಡ್ದವನು ಅಲ್ಲ. ಆದ್ರೆ ಇವತ್ತು ನೋಡು, ನಮ್ಮ ಕಾವ್ಯ ತೋರು ಮನೆಗೆ ಹೋದ್ಮೇಲೆ ಅವನು ಎಷ್ಟೊಂದು ನೊಂದ್ಕೊಂಡಿದ್ದಾನೆ ಅಂತ. ಇದರಲ್ಲೇ ಗೊತ್ತಾಗತ್ತೆ ನಮ್ಮ ಮಹಾದೇವ ಕಾವ್ಯನ ಎಷ್ಟೊಂದು ಹಚ್ಕೊಂಡಿದ್ದಾನೆ ಅಂತ. ಕಾವ್ಯ ಬರೋವರೆಗೂ ಇವನು ಹೇಗಿರ್ತಾನೋ ಏನೋ. ಹೌದು. ನಾನು ಕಿಡ್ನಾಪ್ ಮಾಡ್ಕೊಂಡು ಎಲ್ಗಮ್ಮ ಕರ್ಕೊಯ್ತಿದ್ಯಾ? ಹೇಳ್ಬೇಕಾ? ಹೇಳ್ತೀನಿ. ಯಾಕೋ ಈ ಮಧ್ಯೆ ನಿನ್ ಕೋಪ ನೆತ್ತಿಗೆರ್ತಿದೆ. ಅದು ಕಡಿಮೆ ಆಗ್ಬೇಕು ಅಂದ್ರೆ ನಿನ್ ತಲೆಲಿರೋ ಕೂದಲನ್ನ ಮುಡಿ ಕೊಡ್ಬೇಕು ಅಂತ ನಿನ್ ಜಾತಕದಲ್ಲಿದೆ. ಹಾಗಾಗಿ ಮುಡಿ ಕೊಡಕ್ ಹೋಗ್ತಾ ಇದೀವಿ. ಏನಮ್ಮ ಹೇಳ್ತಿದ್ಯಾ? ಯಾವ ಜಾತಕದಲ್ಲಿ ಹಂಗೆಲ್ಲ ಬರ್ದಿರ್ತೈತೆ? ಸುಮ್ಕೆ ತಮಾಷೆ ಮಾಡ್ಬಿಡ ನೋಡು. ನನ್ ತಲೆ ಕೂದ್ಲಿಲ್ಲ ಅಂದ್ರೆ ನನ್ ಮಕನ್ ನೆನ್ಸ್ಕೊಳಕ್ಕೆ ಆಗಕ್ಕಿಲ್ಲ ಕಣಮ್ಮ. ಏ ಕೋತಿ, ಯಾಕೋ ಹಾಗಂತೀಯ? ಮಹಾದೇವು, ನೀನು ನನ್ ಮಗ, ಹೇಗಿದ್ರು ಚೆನ್ನಾಗ್ ಕಾಣಿಸ್ತೀಯ. ಎತ್ತವ್ರಿಗೆ ಯಗಣನ ಮುದ್ದು, ನನಗ್ ಗೊತ್ತೈತೆ. ಸರಿ ಆಯ್ತು, ಈಗ ಎಡಕ್ ತಗೋ. ಎಡಕ? ಅಮ್ಮ, ಈ ರಸ್ತೆನ ಎಲ್ಲೋ ನೋಡಿದ್ ನೆನ್ಪಾಯ್ತೈತೆ, ಆದ್ರೆ ಎಲ್ಲಿ ಅಂತ ಗೆಪ್ಪಿಗೆ ಬರ್ತಾ ಇಲ್ಲ. ನಿನ್ಗೇನಾರ ನೆನ್ಪಾಯ್ತಾ? ಓಯ್ ಮಹಾದೇವು, ನನಗೆ ನಿನ್ಗಿನ ವಯಸ್ಸಾಗೋಗಿದೆ. ನನ್ಗೆಲ್ಲ ನೆನ್ಪಿರತ್ತೆ, ಎಲ್ಲ ಮರ್ತೋಗಿದೆ. ಅಮ್ಮ ಅಮ್ಮ, ನನ್ಗೆ ಈಗ ನೆನ್ಪಾಯ್ತು. ಇದು ನಮ್ ಕಾವ್ಯನ್ ಮನೆಗೆ ಹೋಯ್ತದಲ್ವಾ? ನಾವು ಕಾವ್ಯನ್ ಮನೆಗೆ ಹೋಯ್ತಿದೀವಾ? ನಾವಲ್ಲಿ ಹೋಗ್ತಾ ಇದೀವಂತ ಯಾರೋ ಹೇಳಿದ್ ನಿನ್ಗೆ? ಅಲ್ಲಿಗಲ್ವಾ, ಮತ್ತಿನ್ನೆಲ್ಲಿಗಮ್ಮ? ನಾವ್ ಹೋಗ್ತಿರೋದು ನಮ್ ಬೀಗ್ರು ಸತ್ಯಣ್ಣ ಮನೆಗೆ. ಹೌದು, ನನ್ನೇ ಆಟ ಆಡಿಸ್ತ್ಯಾ? ಅದೇನು ಇದ್ದಕ್ಕಿದ್ದಂಗೆ ಬೀಗ್ರು ಮನೆಗೆ ಹೋಗ್ಬೇಕು ಅನ್ಸೈತ್ ನಿನ್ಗೆ? ನಿಮ್ಮ ಮಾವನೇ ಫೋನ್ ಮಾಡಿದ್ರು ಕಣೋ, ಬರ್ತಾ ಮಹಾದೇವನು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ವಾ, ಹಂಗಾರೆ ನನಗೆ ಫೋನ್ ಮಾಡಿ ಇಸಿ ಹೇಳ್ಬೋದಿತ್ತಲ್ಲ. ನಿನಗ್ ಫೋನ್ ಮಾಡಿದ್ರೆ ನನ್ನನ್ನೆಲ್ಲಪ್ಪ ಕರ್ಕೊಂಡ್ ಬರ್ತಿದ್ದೆ. ರಾಕೆಟ್ ತರ ಹಾರ್ಕೊಂಡು ಇಷ್ಟೊತ್ತಾಗ್ಲೇ ನೀನ್ ಈ ಮಾವನ್ ಮನೆ ಮುಂದೆ ಪ್ರತ್ಯಕ್ಷ ಆಗೋಗ್ತಿದ್ದ. ಅದ್ ಸರಿ, ಏನ್ ಇಸಿ ಅಂತಮ್ಮ? ಬೀಗ್ರು ಹೊಸ ಬೋರ್ವೆಲ್ ಹಾಕ್ಸ್ತಾ ಇದಾರಂತೆ. ನಿನ್ ಕೈ ಗುಣ ನನ್ ಸಲಹೆ ಬೇಕಂತೆ. ನಿನ್ ಕೈ ಹಾಕಿದ್ದೆಲ್ಲ ಚೆನ್ನಾಗಿರತ್ತೆ, ಹಾಗಾಗಿ ಬರ್ತಾ ಮಹಾದೇವನು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ವಾ, ಹಂಗ ಇಸಿಯಾ? ಹಂಗೆ. ಓಯ್ ಮಹಾದೇವು, ಎಡಕ್ ಹೋಗಿ ಆಮೇಲೆ ಹಂಗೆ ಬಲಕ್ ತಗೋಬೇಕು. ಆಟೆ ತಾನೆ, ನನ್ಗೂ ಗೊತ್ತಾಯ್ತಮ್ಮ. ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ಗಾಡಿ ಓಡ್ಸು. ಇಲ್ಲಿ ಪೇನ್ ಆಗ್ತಿದ್ಯಾ? ಇಲ್ಲ ರಾಮ್. ಇಲ್ಲಿ ಇಲ್ಲ ಡಾಕ್ಟ್ರೆ. ಇಲ್ಲಿ ಪ್ರೇಮ? ಇಲ್ಲ ರಾಮ್. ಪ್ರೇಮ
ಇಲ್ಲ ಡಾಕ್ಟ್ರೆ. ಅಲ್ಲೇ ಅಲ್ಲೇ ನೋವ್ತಾ ಇರೋದು. ಮೂಳೆ ಡಾಕ್ಟರ್ಗೆ ಬರೋದು ಕೇಳಿದ್ರಾ? ಹಾ ಸರ್ ಹೇಳಿದ್ದೀನಿ, ಮೇಡಮ್ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಪ್ರೇಮ, ಒಳಗೆ ತುಂಬಾ ದೊಡ್ಡ ಗಾಯ ಆಗಿದೆ ಅನ್ಸುತ್ತೆ. ಮೂಳೆ ಡಾಕ್ಟರ್ ಬರ್ತಾರೆ, ಅವ್ರು ನೋಡಿ ಏನಾಗಿದೆ ಅಂತ ಹೇಳ್ತಾರೆ. ಓಕೆನಾ ಮಿಸ್ಟರ್ ರಾಮ್? ಮ್ಯಾಮ್ ಬನ್ನಿ ಮ್ಯಾಮ್. ಮ್ಯಾಮ್ ತಗೊಳ್ಳಿ ಎಕ್ಸ್ರೇ. ಓ, ತುಂಬಾನೇ ಡ್ಯಾಮೇಜ್ ಆಗಿದೆಯಲ್ಲ ಮಿಸ್ಟರ್ ರಾಮ್. ಆದ್ರೆ ಕೈ ನೋಡಿದ್ರೆ ಪ್ರೇಮ, ಮ್ಯಾಮ್ ಬಂದಿದ್ದಾರೆ, ಅವ್ರು ಏನಾಗಿದೆ ಅಂತ ನೋಡ್ತಾರೆ. ಓಕೆನಾ? ಸರಿ ರಾಮ್, ಪೇಷಂಟ್ನ ನನ್ನ ಜೊತೆ ಕಳಿಸ್ಕೊಡಿ, ನಾನು ಟ್ರೀಟ್ ಮಾಡ್ತೀನಿ. ಸರಿ ಕರ್ಕೊಂಡು ಹೋಗಿ. ನೀನು ಬಾ. ನಾನೇನಕ್ಕೆ? ನನಗೆ ತುಂಬಾ ಭಯ ಆಗ್ತಿದೆ ರಾಮ್. ನೀನ್ ಬಂದ್ರೆ ಧೈರ್ಯ ಇರುತ್ತೆ. ಆಯ್ತು 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 ಆಯ್ತು, ನಾನು ಬರ್ತೀನಿ. ಮ್ಯಾಮ್ ಕರ್ಕೊಂಡು ಹೋಗಿ ಮ್ಯಾಮ್. ನೀನು ಹೋಗಿರು, ನಾನು ಬರ್ತೀನಿ. ನೀನು ಹೋಗಿರು, ನಾನು ಬರ್ತೀನಿ. ಮಗ ರಾ ರಾ ರಾಕ್ಷಸಿ, ಕಾಡು ರಾಕ್ಷಸಿ. ಎಲ್ಲಿ? ಅಲ್ಲ ನನ್ನ ಹೆಂಡ್ರು. ಅಯ್ಯೋ, ಎತ್ತಿಡಪ್ಪ ಬೇಗ. ಎತ್ತಡಿ ಎತ್ತಡಿ ಮಾವ. ರೀ, ನೀವ್ ತೋಟಕ್ ಬರ್ತೀರಿ ಅಂತ ಹೇಳಿದ್ರೆ ನಾವು ಬರ್ತಿರ್ಲಿಲ್ವಾ ನಿಮ್ ಜೊತೆಗೆ? ಬಿಟ್ ಬರೋ ಅಂತ ಕೆಲ್ಸ ಏನಿತ್ತು? ಅದು ಅಯ್ಯೋ ಇದ್ಯಾಕ್ ಮಾವ? ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊಂಡು ಹೊಟ್ಟೆ ತಂಪು ಮಾಡ್ಕೊ ಬರ್ತೀನಿ ಅಂತ ಅತ್ತೆ ಮಂಗ್ ಹೇಳ್ ಬಂದಿಲ್ವೇ? ನೋಡಿ ಅಳಿ ಅಂದ್ರೆ ನಮ್ಗೂ ಎಳ್ನೀರ್ ಕುಡಿಬೇಕಂತಿತ್ತು. ಇವ್ರ್ ನೋಡಿದ್ರೆ ಅಮ್ಮ, ನಾವ್ ಬರ್ತೀವಿ ಅಂತ ಅಪ್ಪಂಗ್ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ನೋಡು, ಎಳ್ನೀರೆಲ್ಲ ಕುಯ್ಸಿಟ್ಟಿದ್ದಾರೆ. ಮಾವ ಇರು. ಯಾಕಪ್ಪ, ಏನಾಯ್ತು? ಅದು ಅದು ಎಂಜಲು ಎಂಜಲು ಚೆನ್ನಾಗಿಲ್ಲ. ಅಲ್ಲಪ್ಪ, ಕೊಳ್ತೋಗಿದೆ ಅಂತಾನು ಹೇಳ್ತಿದ್ದೀರಾ, ಎಂಜಿಲ್ ಆಗಿದೆ ಅಂತಾನು ಹೇಳ್ತಿದ್ದೀರಾ. ಕೊಳ್ತೋಗಿದ್ರೆ ನೀವೇ ಕುಡಿತಿದ್ದೀರಾ? ಮಾವ, ನಿಮ್ ದಮ್ಮಯ್ಯ ಅಂತೀನಿ. ನಿಮ್ ಮಗಳು ಕೇಳ್ತಿರೋ ಉತ್ತರಕ್ಕೆಲ್ಲ ನೀವೇ ಪ್ರಶ್ನೆ ಕೊಡಿ. ಅಲ್ಲಿ ಥೂ, ನಿಮ್ ಮಗಳು ಕೇಳ್ತಿರೋ ಪ್ರಶ್ನೆಗೆ ನೀವೇ ಉತ್ತರ ಕೊಡಿ. ಕಾವ್ಯ, ನಿನಗ್ ಬೇಕಿದ್ರೆ ಬೇರೆ ಎಳ್ನೀರು ಇಳಿಸ್ಕೊಡ್ತೀನಿ. ಹಾ, ಬೇರೆ ಎಳ್ನೀರ್ನ ಇಳಿಸ್ಕೊಂಡ್ ನೀವೇ ಕುಡೀರಿ. ಈಗ ಇದನ್ನ ನಾವ್ ಕುಡಿತೀವಿ. ಮಾದೇವ, ನಿನ್ ಹಿಂದೆ ಇದೆಯಲ್ಲ ಆ ಎಳ್ನೀರು ಕೊಡು, ಕುಡಿತೀವಿ. ಅಮ್ಮ, ಇದು ಬೇಡಮ್ಮ. ಅದು ಯಾಕೆ? ನೀನು ಅಪ್ಪ ಇಷ್ಟೊಂದು ತಡಬಡಾಯಿಸ್ತಾ ಇದ್ದೀರಾ? ಜಾಗ ಬಿಡು. ಕಾವ್ಯ. ಬಿಡು.
ಮಾವಯ್ಯ ಯಾಕೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಯಾ? ಏನಿಲ್ಲ ರಾಮ್, ಮೆಣಸಿನ್ಕಾಯಿ ತಿಂದ್ಬಿಟ್ನಾ, ಸ್ವಲ್ಪ ಖಾರ ಆಯ್ತು. ಹೌದಾ? ತಗೋ, ಈಗ ಮೆಣಸಿಕಾಯಿ ಇಲ್ಲ. ಅಲ್ಲ, ತನ್ನ ಮಾನ ಹಾಳು ಮಾಡಿದ್ರು ಕೂಡ ಇವನು ಇವಳಿಗೆ ಸೇವೆ ಮಾಡ್ತಿದ್ದಾನಲ್ಲ. ಈ ರಾಮ್ಗೆ ಅವಳ ಮೇಲಿದ ಕೋಪ ಎಲ್ಲಿ ಹೋಯ್ತೋ? ಅದೇನ್ ಮೋಡಿ ಮಾಡಿದಳೋ ಈ ಪ್ರೇಮ. ಪ್ರೇಮ, ತಗೋ ನೀರು ತಗೋ. ನಿಧಾನ ನಿಧಾನ. ಉರ್ಸೆ ಅದೆಷ್ಟು ಉರ್ಸ್ತಿ ಉರ್ಸು, ಆದ್ರೆ ಇದೆಲ್ಲದಕ್ಕೂ ಬಡ್ಡಿ ಸಮೇತ ನಿನಗ್ ತಿರ್ಗಿಸಿ ಕೊಡೋ ದಿನ ಬಂದೇ ಬರುತ್ತೆ. ಆಗ ನಾನ್ ಕೊಡೋರಿಗೆ ನೀನ್ ಬೂದಿ ಆಗ್ಬೇಕು. ಮಾವಯ್ಯ, ಅನ್ಯಾಯ ಆಯ್ತೈತೆ, ಅನ್ಯಾಯ. ನೀವು ಮಾಡ್ತಿರೋ ತೆಪ್ಪು ಮಾವಯ್ಯ, ತೆಪ್ಪು. ಈ ಹೆಣ್ಮಕ್ಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ಮಾಡ್ತಿರೋ ತೆಪ್ಪು ಮಾವಯ್ಯ, ದೊಡ್ಡ ತೆಪ್ಪು. ಸುಮ್ಮನೆ ಇರೋ, ಯಾಕೋ ಹಿಂಗೆ ಮಾತಾಡ್ತಿದ್ಯಾ? ಸ್ವಲ್ಪ ಸಮಾಧಾನವಾಗಿರೋ. ಇಲ್ಲ ಮಾವಯ್ಯ, ನಿಮ್ಮ ಕೈ ಮುಗಿತೀನಿ. ನಮ್ಮ ಹೆಣ್ಮಕ್ಳಿಗೆ ಮೋಸ ಮಾಡಬೇಡಿ. ಎಳ್ನೀರು ಸತ್ಯ ಏನು ಅಂತ ಹೇಳ್ಬಿಡಿ ಮಾವಯ್ಯ, ಹೇಳ್ಬಿಡಿ. ಮಾದೇವ, ಸ್ವಲ್ಪ ಸುಮ್ಮನೆ ಇರೋ. ಈಗ ಏನಾರು ಬಾಯಿ ಬಿಟ್ರೆ ಇನ್ನು ಜೀವನದಲ್ಲಿ ಈ ತೋಟಕ್ಕೆ ಹೆಜ್ಜೆ ಇಡಬಾರ್ದು, ಹಂಗಾಗ್ಬಿಡುತ್ತೆ. ದಮ್ಮಯ್ಯ ಅಂತೀನಿ ಕಣ. ಏನದು ಪಿಸಿ ಪಿಸ ಅಂತ ಮಾತು? ಅದೇನು ಅಂತ ನಾನೇ ನನ್ನ ಬಾಯಾರ ಹೇಳ್ಬಿಡ್ತೀನಿ ಅತ್ತಮ್ಮ. ಏನ್ರಿ ಮಾವಯ್ಯ, ನನ್ನ ಕ್ಷಮಿಸ್ಬಿಡಿ. ನೋಡಿ, ಅಲ್ಲ ಅವರಲ್ಲ, ಅವರು ನನಗೆ ಜನ್ಮ ಕೊಟ್ಟಿರೋ ತಾಯಿ. ಇವರು ನನಗೆ ಎಂಡ್ರನ್ ಕೊಟ್ಟಿರೋ ತಾಯಿ. ಇನ್ನು ಇವಳು ಜೀವನ ಪೂರ್ತಿ ನನ್ನ ಜೊತೆ ಬಾಳ್ವೆ ಮಾಡಕ್ ಬಂದಿರೋ ನಂತ ಅಲ್ಲ, ನನ್ನ ಹೆಂಡ್ರು. ಇವ್ರಿಗೆಲ್ಲ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ ಮಾವಯ್ಯ. ಇವ್ರಿಗೆ ಮೋಸ ಆಗೋದನ್ನ ನೋಡ್ಕೊಂಡು ನಾನು ಸುಮ್ಕೆ ಇರಕ್ಕಿಲ್ಲ. ಹಲೋ, ಯಾರು ಕೈಯಲ್ಲಿ ನೋಡೋದಿಲ್ಲ, ಕಣ್ಣಲ್ಲೇ ನೋಡೋದು. ಓವರ್ ಆಕ್ಟಿಂಗ್ ನಿಲ್ಸಿ, ಏನ್ ವಿಷಯ ಅಂತ ಹೇಳು. ಅದು ಅದು ಕಾವ್ಯ, ಆ ಎಳ್ನೀರು ಕೊಳ್ತೋಗೈತೆ. ಓ, ಈ ಎಳ್ನೀರು ಕೊಳ್ತೋಗಿದ್ಯಾ? ಕೊಳ್ತೋಗಿದ್ರೆ ನೀವಿಬ್ರು ಹೇಗ್ ಕುಡಿತಾ ಇದ್ದೀರಾ? ಅಯ್ಯೋ ಇಲ್ಲ, ಅದನ್ನೆಲ್ಲ ನಾವು ಕುಡ್ದಿಲ್ಲ. ಇಲ್ಲ ಐತಲ್ಲ, ಇದು ನಾವು ಕುಡ್ದಿದ್ದು. ಅಲ್ಲ ಕೊಡ ಮದೇವು, ಇದು ಸರಿಗೆ ಇಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ಅಮ್ಮ, ಬೇಕಾರೆ ಒಂದ್ಕಿತ ವಾಸನೆ ನೋಡಮ್ಮ. ಓ ಮಾದೇವ, ಯಾಕಪ್ಪ ಸುಮ್ಮನೆ ಅದ್ರ ವಾಸನೆ ನೋಡೋದು? ಏಯ್ ಕಾವ್ಯ, ನಿಂಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ನೀನು ಒಂದ್ಕಿತ ವಾಸನೆ ನೋಡು.